ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಶ್ರೀ ಉರುಕುಂದಿ ಈರಣ್ಣ ದೇವಸ್ಥಾನದ ಗರುಡಗಂಬ ಸ್ಥಾಪನೆ. ಸಾಗುವಳಿ ಅಕ್ರಮ ಮಾರಾಟ, ಪ್ರಭಾವಿ ನಾಯಕರಿಂದ ಅಧಿಕಾರಿಗಳ ಮೇಲೆ ಒತ್ತಡ, ಕ್ರಮಕ್ಕೆ ರವೀಂದ್ರನಾಥ್ ಪಟ್ಟಿ ಆಗ್ರಹ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ನಿರ್ಧಾರ ಸ್ವಾಗತಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾವ್ ಪುತ್ಥಳಿಗೆ ಕ್ಷೀರಾಭಿಷೇಕ, ವಿಜಯೋತ್ಸವ. 24ರಂದು ಮಣ್ಣಿನ ಗಣೇಶ ಸಿದ್ಧಪಡಿಸುವ ಕಾರ್ಯಾಗಾರ, ಮಹಾನಗರ ಪಾಲಿಕೆಯಿಂದ ಸ್ಪರ್ಧೆ. ಸಿಂಧನೂರು ಗಮನ ಬೇರೆಡೆ ಸೆಳೆದು ಹಣ ಕಳುವು, 2 ಅಂತಾರಾಜ್ಯ ಕಳ್ಳರ ಬಂಧನ. ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಗರದ ಶ್ರೀ ಉರುಕುಂದಿ ಈರಣ್ಣ ದೇವಸ್ಥಾನದಲ್ಲಿ ಗರುಡ ಸ್ತಂಭ ಸ್ಥಾಪನಾ ಕಾರ್ಯ ನೆರವೇರಿತು. ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಗರದ ಶ್ರೀ ಉರುಕುಂದಿ ಈರಣ್ಣ ದೇವಸ್ಥಾನದಲ್ಲಿ ಗರುಡ ಸ್ತಂಭ ಸ್ಥಾಪನೆ ಕಾರ್ಯ ನೆರವೇರಿತು. ನೂತನವಾಗಿ ಸಿದ್ಧಪಡಿಸಲಾದ ಗರುಡ ಸ್ತಂಭವನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು. ನಂತರ ದೇವಸ್ಥಾನದ ಮುಂದುಗಡೆ ಪ್ರತಿಷ್ಠಾಪಿಸಲಾಯಿತು. ಮಹಾನಗರ ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಮೌನೇಶ್ ಸೇರಿದಂತೆ ಬಡಾವಣೆಯ ಭಕ್ತರು ಭಾಗವಹಿಸಿ ಜಯಘೋಷಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಸ್ತಂಭಕ್ಕೆ ಅಭಿಷೇಕ ಪೂಜೆ ನೆರವೇರಿಸಲಾಯಿತು.
ಪರಿಶಿಷ್ಟ ಜಾತಿಯ ಬಡವರು ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ರಾಜಕೀಯ ಬಲ ಬಳಸಿಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಇದೀಗ ಬಿ ಖಾತಾ ಇ ಖಾತಾ ಕೊಡಿಸಲು ಮುಂದಾಗುತ್ತಿದ್ದು, ಇದರಿಂದ ಪರಿಶಿಷ್ಟ ಜಾತಿಯ ಬಡ ಜನರಿಗೆ ಅನ್ಯಾಯವಾಗುತ್ತಿದ್ದು, ಕೂಡಲೇ ಅಕ್ರಮಕ್ಕೆ ಮುಂದಾಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಛಲವಾದಿ ಸಮಾಜದ ಮುಖಂಡ ರವೀಂದ್ರನಾಥ್ ಪಟ್ಟಿ ಆಗ್ರಹಿಸಿದರು. ಪರಿಶಿಷ್ಟ ಜಾತಿಯ ಬಡವರು ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ರಾಜಕೀಯ ಬಲಪಡಿಸಿಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಇದೀಗ ಬಿ ಖಾತಾ ಇ ಖಾತಾ ಕೊಡಿಸಲು ಮುಂದಾಗುತ್ತಿದ್ದು, ಇದರಿಂದ ಪರಿಶಿಷ್ಟ ಜಾತಿಯ ಬಡ ಜನರಿಗೆ ಅನ್ಯಾಯವಾಗುತ್ತಿದ್ದು, ಕೂಡಲೇ ಅಕ್ರಮಕ್ಕೆ ಮುಂದಾಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಛಲವಾದಿ ಸಮಾಜದ ಮುಖಂಡ ರವೀಂದ್ರನಾಥ್ ಪಟ್ಟಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಸೀಮಾಂತರ ವ್ಯಾಪ್ತಿಯ ಸರ್ವೆ ನಂಬರ್ 1476ರ ಒಟ್ಟು 65 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ 10 ಎಕರೆಯ 10 ಎಕರೆ ಜಮೀನು ತಾಯರೆಡ್ಡಿ ಹನುಮಂತ ಮಲ್ಲೇಶಪ್ಪ ಎನ್ನುವವರ ಹೆಸರಿನಲ್ಲಿ ಇದ್ದು, ಈ ಜಮೀನುಗಳಲ್ಲಿ ಬಹುಕಾಲದಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು 1976, 1988, 2003 ಹಾಗೂ 2023ರಲ್ಲಿ ಭೂ ನ್ಯಾಯಮಂಡಳಿಯಿಂದ ಗೇಣಿಯು ಮಂಜೂರಾಗಿದೆ ಎಂದು ತಿಳಿಸಿದರು. ಇದೀಗ ಗೇಣಿದಾರರಿಗೆ ಮಂಜೂರಾದ ಭೂಮಿಯಲ್ಲಿ ಅನಾಮಿಕ ವ್ಯಕ್ತಿಗಳು ತಾವೇ ಇನಾಮದಾರರು ಎಂದು ಸಾರ್ವಜನಿಕರಿಗೆ ಮಾರಾಟ ಮಾಡಿದ್ದು, ಸಾರ್ವಜನಿಕರು ಅನಧಿಕೃತವಾಗಿ ಜಮೀನಿನಲ್ಲಿ ಗುಡಿಸಲು ಹಾಗೂ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. 500ಕ್ಕೂ ಹೆಚ್ಚು ಮನೆಗಳು ಇದ್ದು, ಈ ಕುರಿತು ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿದ್ದು, ಜೊತೆಗೆ ಮಹಾನಗರ ಪಾಲಿಕೆಯಿಂದ ಜಮೀನಿನಲ್ಲಿ ಅನಧಿಕೃತವಾಗಿ ವಾಸಿಸುತ್ತಿರುವವರಿಗೆ ಬಿ ಖಾತಾ ಇ ಖಾತಾ ನೀಡಬಾರದೆಂದು ಮನವಿ ಸಲ್ಲಿಸಲಾಗಿದ್ದು, 2025ರ ಜುಲೈ 11ರಂದು ಮಹಾನಗರ ಪಾಲಿಕೆ ಆಯುಕ್ತರು ಹಿಂಬರಹ ನೀಡಿದ್ದು, ಬಿ ಖಾತಾ ಇ ಖಾತಾ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ ಎಂದರು. ಇದೀಗ ರಾಜಕೀಯ ಪ್ರಭಾವದಿಂದ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮಹಾನಗರ ಪಾಲಿಕೆಯ ಮೇಲೆ ಒತ್ತಡ ಹೇರಿ ಅಲ್ಲಿ ಅನಧಿಕೃತವಾಗಿ ವಾಸ ಮಾಡುತ್ತಿರುವವರಿಗೆ ಬಿ ಖಾತಾ ಇ ಖಾತಾ ಕೊಡಿಸಲು ಮುಂದಾಗುತ್ತಿದ್ದಾರೆ. ಇದರಿಂದ ಪರಿಶಿಷ್ಟ ಜಾತಿ ಹಾಗೂ ಬಡ ಗೇಣಿದಾರರಿಗೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು. ಗಟ್ಟಿದ್ದಾರ ಯಾರು ಅವರಿಂದ ರಾಜಕೀಯ ಪ್ರಭಾವದಿಂದ ಅವ್ರ ಮನೆಗಳಿಗೆ ಕಿರಿಸಿ ಅವ್ರಿಗೆ ದೇವರ ಮಾರುತಿ ನಗರ ಇಲ್ಲೇ ಇದೆ, ಅವರಿಗೆ ಮಾಡಿದ್ದಾರೆ. ನಮ್ಮದೇನಾಗಿದೆ ಈಗ ಸರ್ಕಾರಕ್ಕೆ ಅವ್ರು ಏನ್ ಮಾಡಿದ್ರು ಇದೆಲ್ಲ ಹೋಗಿ ನಮ್ಗೆ ಬಿ ಖಾತಾ ಕೊಡ್ಬೇಕಂತ ಕೇಳಿದ್ರಿಂದ ನಾವು ಮುಖ್ಯಮಂತ್ರಿಗೆ, ಕಂದಾಯ ಮಂತ್ರಿಗೆ, ಜಿಲ್ಲಾಧಿಕಾರಿಗೆ ಬಂದಿದ್ದು, ಸರ್ ಅವ್ರಿಗೆ ಬಿ ಖಾತಾ ಕೊಡಬಾರ್ದು, ಸ್ವಂತ ಪಟ್ಟ ಲ್ಯಾಂಡ್ ಎಲ್ಲಿ ಸರ್ಕಾರ ಜಮೀನಿಂದ ಬಿ ಖಾತಾ ಕೊಡಬೇಕಂತ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ನಗರಸಭೆ ಆಯುಕ್ತರಿಗೆ ಒಂದು ಪತ್ರ ಹೊಡೆದು ನೀವು ಯಾವುದೋ ಬಿ ಖಾತಾ ಕೊಡಬಾರ್ದು ಅಂತ ಅವರಿಗೆ ಕ್ಲಿಯರ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪತ್ರ ಬರೆದಿದ್ದಾರೆ, ಹಿಂಬಾರನ್ನು ಕೊಟ್ಟಿದ್ದಾರೆ. ಹಿಂಬಾರ ದಿನಾಂಕ 8ನೇ ತಾರೀಕು ಕೊಟ್ಟಿದ್ದಾರೆ, 1/7/25 ಕೊಟ್ಟಿದ್ದಾರೆ. ನಮ್ಗೆ ಹಿಂಬಾರ ಕೊಟ್ಟಿದ್ದಾರೆ, ಅವರಿಗೆ ಯಾವ ಬಿ ಖಾತಾ ಕೊಡೋದಿಲ್ಲ ಅಂತೇಳಿ. ಈಗಾಗಲೇ ನಾವು ಮುಖ್ಯಮಂತ್ರಿಗೂ ಸಹ ಮತ್ತು ಕಂದಾಯ ಮಂತ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ಒಂದು ವೇಳೆ ನೀವು ಅಲ್ಲಿ ರೆಗ್ಯುಲರೈಸ್ ಮಾಡಿಕೊಂಡ್ರೆ ಅದನ್ನ ಭೂ ಸ್ವಾಧೀನ ಮಾಡಿಕೊಂಡು ಭೂಮಿನ ಅವರಿಗೆ ಮನೆ ಇದ್ದವ್ರಿಗೆ ಹಂಚ್ಕೊಂಡು ನಮಗೆ ಪರಿಹಾರ ಕೊಡು ಅಂತ ಕೇಳಿದ್ವಿ. ಅದರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಎಂ ಶಾಂತಪ್ಪ ಅವರು ಜಿಲ್ಲಾಧಿಕಾರಿಗಳು, ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಪರಿಶೀಲಿಸಿ ಕ್ರಮ ಜರುಗಿಸಿ ವರದಿ ಕೊಡಿಸಿದ್ದಾರೆ. ಈಗಾಗಲೇ ರಾಯಚೂರಿನಲ್ಲಿ ಬಲಾಢ್ಯ ರಾಜಕೀಯ ಗುಂಪು ಬಂದು ಅವ್ರಿಗೆ ಬಿ ಖಾತಾ ಕೊಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಮಾಡಬಾರ್ದು ಅಂತೇಳಿ. ಕಾಂಗ್ರೆಸ್ ಪಕ್ಷದವರೇ ಅದ್ರಾಗ ಒಂದು ಗುಂಪು ರೈಲ್ವೆ ಕಡೆ ನಿಲ್ಲಿಗಪ್ಪ ಕಾಲೋನಿ ಗುಂಪು ಮಹಾಲಿಂಗಪ್ಪ ಅಂತೇಳಿ ಡೀಡ್ ರೈಟ್ ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ. ಅವ್ರ ಮುಖಾಂತರ ಹೋಗಿ ಜನರು 40-50 ಜನ ತಗೊಂಡು ರವಿ ಬೋಸರಾಜ್ ಜೊತೆ ರವಿ ಬೋಸರಾಜ್ ಏನು ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ನೀವು ಬಿ ಖಾತಾ ಕೊಡಬೇಕಂತ ತಾಕೀತು ಮಾಡಿದ್ವಿ. ತಾಕೀತು ಮಾಡಿ ಗೊತ್ತಾದ ನಾವೇನು ಮಾಡಿದ್ವಿ, ಇದು ಸರ್ಕಾರ ಕಂದಾಯ ಜಮೀನಿನಲ್ಲಿ ಕೊಡಬೇಕಂತಿದೆ, ಆದರೆ ಪಟ್ಟಾದಾರರು ಮತ್ತು ಗೇಣಿದಾರರ ಜಮೀನಲ್ಲಿ ಕೊಡಬಾರ್ದಂತಿದೆ ಅಂತ ನಾವು ಮನವಿ ಮಾಡಿಕೊಂಡಾಗ ಜಿಲ್ಲಾಧಿಕಾರಿಗಳು ಸ್ಟಾಪ್ ಮಾಡಿದ್ದಾರೆ ಮತ್ತು ಆಯುಕ್ತರು ಸಹ ನಮ್ಗೆ ಹಿಂಬಾರ ಕೊಟ್ಟಿದ್ದಾರೆ. ಇಲ್ಲ ನಾವು ಬಿ ಖಾತೆ ಯಾರಿಗೂ ಕೊಡಂಗಿಲ್ಲ ಕಾನೂನುಬದ್ಧವಾಗಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಮತ್ತು ಕಾಂಗ್ರೆಸ್ ಮುಖಂಡರು ಯಾರು ಹೋಗಿದ್ದಾರೆ ಅವರಿಗೆ ಮನವಿ ಮಾಡಿ ನಾವು ಬಡ ಗೇಣಿದಾರ ಪರಿಶಿಷ್ಟ ಜಾತಿ ಅವರು ನಮ್ಗೆ ಪರಿಹಾರ ಕೊಟ್ಟು ಮಾಡ್ರಿ. ಈಗಾಗಲೇ ಮುನ್ನೂರು ಕೇರಿಯಲ್ಲಿ ಅಯ್ಯಾಳಪ್ಪ, ದೊಡ್ಡ ಅಯ್ಯಾಳಪ್ಪ ಅಂತ 7-8 ಬಂದಿದ್ರು. ಅವ್ರೇನು ಮಾಡಿದ್ರು, ಗುಂಡಾಜ ಮಾಡಿಕೊಂಡು ಬುಲ್ಡೋಜರ್ ಎತ್ತಿ ಅವರು ಇದು ಮಾಡಿದ್ರು, ಮನೆ ಮಾಡಿಕೊಂಡು ಇದು ರಾಮ ಮಂದಿರ ಇರ್ತಿದೆ ಅದ್ರ ಪಕ್ಕದ ಮಾರ್ತಾರೆ, ದೊಡ್ಡ ಬಾಡ ಮಾಡ್ತಾರೆ. ಆದ್ಯ ಇಲ್ದಂಗೆ ಅವರು ಸೇರ್ಬಿಟ್ಟು ಜರ್ಡ್ ಇಡಬಾರ್ದು. ಬಲಾಟರಿಗೊಂದು ಐತೆ, ನಮ್ಮಂತ ದಲಿತರಿಗೆ ಧ್ವನಿಲ್ದವ್ರಿಗೊಂದು ಕಾನೂನು ಐತೆ. ಇದೇ ವೇಳೆ ತಾಯಿರೆಡ್ಡಿ ಮಾತನಾಡಿ, ಮೊದಲಿನಿಂದಲೂ ಸಾಗುವಳಿ ಮಾಡಿಕೊಂಡು ಬಂದ ಭೂಮಿಯನ್ನು ಅನಧಿಕೃತವಾಗಿ ಅತಿಕ್ರಮಿಸಿಕೊಳ್ಳಲಾಗುತ್ತಿದೆ. ಕೂಡಲೇ ಸರ್ಕಾರದಿಂದ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿನ ನಿವಾಸಿಗಳಿಗೆ ಹಾಗೂ ವಸತಿಹೀನರಿಗೆ ನೀಡಿ ಮೂಲ ಗೇಣಿದಾರರಿಗೆ ಭೂ ಪರಿಹಾರವನ್ನು ನೀಡಿ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು.
65 ದಿನದಲ್ಲಿ ಒಂದು 9 ಜನಕ್ಕೆ ಬೇಡಿಕೆಗಳನ್ನು ಮಂಜೂರಾಗಿತ್ತು. 76 ಮಂಜೂರಾಗಿದೆ. ಮಂಜೂರಾದ ತಕ್ಷಣವೇ ನಾವು ಇನಾಮದಾರ ಸಂಬಂಧಪಟ್ಟ ಇನಾಮದಾರ ಅಂತೇಳಿ ಹೈಕೋರ್ಟ್ ಅದು ವಿಚಾರಣೆ ನಡೆದು ವಾಪಸ್ ಮಾಡಿ ವೀಟಿಂದಲ್ ಆಗ್ತದೆ ಹೈಕೋರ್ಟ್ನಲ್ಲಿ. ವೀಟಿಂದಲ್ಲಿ ಯಾರು ಮಾಡ್ತಾರೆ, ಈಗ ವೀಟಿಂದಲ್ಲಿ ಆಗ್ಬೇಕಾದ್ರೆ ಮತ್ತೆ ಬಂದವರು ಇಲ್ಲಿ ಬಂದರು ಹೈಕೋರ್ಟ್ನಿಂದ. ಇಷ್ಟಲ್ಲೇ 30-40 ವರ್ಷ ಆಗಿದೆ. ಆದರೆ ಬೇಕು ಅಂದ ತಕ್ಷಣ ನಾವು ಸುಮ್ಮನೆ ಗೊತ್ತಿಲ್ಲ ಹೇಗಂತಾರ ನಾವು ಬೇಕಾದಾಗ ಸೈಜ್ 20, 30, 30, 40 ಸೈಜ್ಗಳಿಗೆ ಮಾರಾಟ ಮಾಡೋದು ನಮ್ಮದೇದಾಗ ಬಂದಿರೋದು. ಬೇಸಿಗೆ ಅಲ್ಲಿ ಅವರಲ್ಲಿ ಏನು ಕೆಲಸ ಇಲ್ಲ ನಮಗೆ. ಆ ಟೈಮ್ನಲ್ಲಿ ಅವರು ನಮ್ಮದೇದಾಗ ಕೊಂಡು ಕೂತ್ಕೊಂಡ. ಈಗ ನಾವು ಏನಂತಂದರೆ ಇದು ಸಂಬಂಧವಾಗಿ ತಹಸೀಲ್ದಾರಿಗಾಗಿ, ಜಿಲ್ಲಾಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳು ಎಲ್ಲರಿಗೂ ಅರ್ಜಿಗಳು ಕೊಟ್ಟಿವಿ. ಅಲ್ಲೇ ಅನಧಿಕೃತವಾಗಿರ್ತಕ್ಕಂಥವ್ರು ಯಾವಾಗ ಅನುಭವ ಕೊಡಬಾರ್ದು, ಆಮೇಲೆ ಅವರಿಗೆ ಸರ್ಕಾರ ಸೌಲಭ್ಯಗಳನ್ನು ನೀಡಬಾರ್ದು ಅಂತ ನಾವು ಸಾಕಷ್ಟು ಅರ್ಜಿಗಳು ಕೊಡ್ತೀವಿ. ಜಿಲ್ಲಾಡಳಿತ ಆಮೇಲೆ ಇತ್ತೀಚೆಗೆ ಸರ್ಕಾರದಿಂದ ಬೀಗಾರ ಕೊಡಿಸುವ ಇವೆಲ್ಲ ಅದಕ್ಕೂ ನಾವು ಅರ್ಜಿಗಳು ಕೊಡ್ತೀವಿ. ಅದಕ್ಕೂ ಎಲ್ಲ ಆದೇಶಗಳು ಕೊಡ್ತೀವಿ. ಇದರಲ್ಲಿ ನಮಗೆ ಇವತ್ತಿನಲ್ಲಿ ಯಾವ ನ್ಯಾಯ ಸಿಕ್ಕಿಲ್ಲ. 40 ವರ್ಷ ಇದೆ ನಾವು ಹೋರಾಡ್ತಿರೋದು. ಈ ಹೋರಾಟದಲ್ಲಿ ನಮ್ಗೆ ಯಾವ ನ್ಯಾಯ ಸಿಕ್ಕಿಲ್ಲ. ನಾವು ಜಿಲ್ಲಾಡಳಿತಕ್ಕೆ ವಿಷಯ ಮಾಡ್ಕೊಂಡ್ರೆ ಇಂಥ ಅನಧಿಕೃತವಾಗಿ ಭಾಳಷ್ಟು ಜನ ಇದ್ದರೆ ಅವ್ರನ್ನ ತೆರವುಗೊಳಿಸೋದ್ರೂ ನಾಲ್ಕು ಸಮಸ್ಯೆ ಆಗ್ತದೆ. ಅದರಾಗೆ ನೀವು ಸರ್ಕಾರನೇ ತಗೊಂಡು ನಮಗೆ ಭೂಪಾಲಿ ಕೊಡ್ರಿ ಅಂತ ವಿನಂತಿ ಮಾಡ್ತೀವಿ. ಅದಕ್ಕೂ ಯಾವುದೇ ಒಂದು ಸ್ಪಂದನೆ ಇಲ್ಲ. ಜಿಲ್ಲಾಡಳಿತವಾಗಿ ಬೇರೆ ಯಾವುದೇ ಕರ್ತವ್ಯ ಇರೋದು ಸುಮಾರು ಒಂದು 400-500 ಮಂದಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಹನುಮಣ್ಣ, ಮಲ್ಲೇಶ್, ರಾಮುಲು, ಹನುಮಂತು, ತಿಮ್ಮಪ್ಪ, ನರಸಿಂಹಲು, ನೆಲಹ, ತಿಮ್ಮಾರೆಡ್ಡಿ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಅನುಷ್ಠಾನಕ್ಕೆ ಮುಂದಾಗಿರುವ ಸರ್ಕಾರದ ನಡೆಯನ್ನು ಸ್ವಾಗತಿಸಿದ ದಲಿತ ಪರ ಸಂಘಟನೆಗಳ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡಿ ವಿಜಯೋತ್ಸವ ಆಚರಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಅನುಷ್ಠಾನಕ್ಕೆ ಮುಂದಾಗಿರುವ ಸರ್ಕಾರದ ನಡೆಯನ್ನು ಸ್ವಾಗತಿಸಿದ ದಲಿತ ಪರ ಸಂಘಟನೆಗಳ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡಿ ವಿಜಯೋತ್ಸವ ಆಚರಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ನಗರದ ಹರಿಜನವಾಡದಿಂದ ಮೆರವಣಿಗೆ ಮೂಲಕ ಆಗಮಿಸಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಮುಂದಾಗಿರುವ ಸರ್ಕಾರದ ಪರ ಘೋಷಣೆ ಹಾಕಿದರು. ಇದೇ ವೇಳೆ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ ಹೋರಾಟ ನಡೆಸಿದ್ದು ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಸ್ಪಂದಿಸಿಲ್ಲ. ಮಾದಿಗರಿಗೆ 7% ಮೀಸಲಾತಿ ಸಿಗುತ್ತದೆ ಎಂಬುದಾಗಿತ್ತು. ಆದರೆ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ 3 ಭಾಗಗಳು ಮಾಡಿ ದ್ರೋಹ ಮಾಡಿದ್ದಾರೆ. ಇದೀಗ ಸಮಾಧಾನಕರವಾಗಿ 6% ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ 7% ಮೀಸಲಾತಿ ಸಿಗುವವರೆಗೂ ಹೋರಾಟ ನಿರಂತರವಾಗಿ ನಡೆಸುತ್ತೇವೆ ಎಂದರು.
ತಿನ್ಸ್ರಿ ಮೇಡಮ್. ತಿನ್ಸಪ್ಪ ಬರಪ್ಪ ಸರ್ಸಾಮೆ ತಿನ್ಸಪ್ಪ. ಜೈ ಮಾದಿಗ, ಏ ವೀರೇಶ, ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಮೀಸಲಾತಿ ದೀರ್ಘವಾದಂಥ ಹೋರಾಟ. ನಾವು ನಿರೀಕ್ಷೆ ಏನಿಟ್ಟುಕೊಂಡಿದ್ಯೋ ಆ ನಿರೀಕ್ಷೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಹೋರಾಟಗಾರರು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಮಾದಿಗರಿಗೆ 7% ಸಿಗುತ್ತದಂತಕ್ಕಂಥದ್ದು ನಮ್ಮ ಜನಸಂಖ್ಯಾ ಲೆಕ್ಕಪತ್ರ. ಆದರೆ ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕಸದ ಬುಟ್ಟಿಗಾಕಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲ ಶಿಫಾರಸುಗಳನ್ನು ಕಸದ ಬುಟ್ಟಿಗಾಕಿ ಸರ್ಕಾರ 3 ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಮಹಾದ್ರೋಹ. ಇದರಲ್ಲಿ ಏನೋ ತೃಪ್ತಿಕರವಾದಂಥ ಬಹುಮಾನ ನಮಗಷ್ಟೇ, ಸಮಾಧಾನಕರವಾದಂಥ ಬಹುಮಾನ, ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಸಮಾಧಾನಕರ ಬಹುಮಾನದಲ್ಲಿ ಇವತ್ತು ಹೋರಾಟಗಾರರು ಸಮಾಧಾನವಾಗಿದ್ದೀವಿ. ಈ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ 7% ಸಿಗದವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತಕ್ಕಂಥ ಎಚ್ಚರಿಕೆ. ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ ಮಾತನಾಡಿ, ಕಳೆದ 39 ವರ್ಷಗಳ ಹೋರಾಟಕ್ಕೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುದೀರ್ಘವಾಗಿ ಹೋರಾಟ ಮಾಡುತ್ತಾ ಬಂದಿದೆ. ನಾಗಮೋಹನ್ ದಾಸ್ ಅವರ ಆಯೋಗದ ಸಮಿತಿಯು ಸರ್ಕಾರಕ್ಕೆ ವರದಿ ನೀಡಿದ್ದು, ವರದಿ ಆಧರಿಸಿ ಸರ್ಕಾರ ಮಾದಿಗರಿಗೆ 6% ಛಲವಾದರಿಗೆ 6% ಹಾಗೂ ಅಸ್ಪೃಶ್ಯ ಜಾತಿಗಳಿಗೆ 5% ವರ್ಗೀಕರಿಸಿ 3 ವಿಭಾಗಗಳಾಗಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾದಿಗ ಸಮಾಜ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. 30 ವರ್ಷಗಳ ಕಾಲ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಇವತ್ತು ಮಾದಿಗರು ಇವತ್ತು ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಇವತ್ತು ಎಷ್ಟೋ ಆಯೋಗಗಳನ್ನು ಆಯಾ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಗಳು ರಚನೆ ಮಾಡಿದ್ದವು. ಆದರೂ ಕೂಡ ಇವತ್ತು ಮಾದಿಗರಿಗೆ ಮೊನ್ನೆ 19ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಮಾದಿಗ ಸಮುದಾಯಕ್ಕೆ 6% ಮತ್ತು ಚಳವಳಿ ಸಮಾಜಕ್ಕೆ 6 ಮತ್ತು ಆದಿದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರಕ್ಕೆ 2 ಕಡೆ ಸೇರಿಸಿದ್ದಾರೆ. ಅವೆಲ್ಲರೂ ಕೂಡ ಮತ್ತು ಸ್ಪರ್ಶ ಜಾತಿಗಳಿಗೆ 5 ಅನ್ನು ಇವತ್ತು ಮೀಸಲಾತಿಯನ್ನು ಕೊಟ್ಟು ಇವತ್ತು ಅನುಷ್ಠಾನಗೊಳಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಮ್ಮ ಮಾದಿಗ ಸಮಾಜದಿಂದ ಇವತ್ತು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಇವತ್ತು ಈ ವಿಜಯೋತ್ಸವ ಆಚರಿಸಲು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ ಮತ್ತು ಅದೆಲ್ಲಕ್ಕೆ ಸಹಕಾರಿಯಾದಂಥ ಎಲ್ಲ ನಮ್ಮ ಸಚಿವರಿಗೂ ಈ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಮ್ಮ ಹೃದಯಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ವಕೀಲ್ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಹೋರಾಟ ಜಗತ್ತಿನಲ್ಲಿ ಒಂದು ಇತಿಹಾಸ ದಾಖಲಾಗಿದೆ. ಚಳವಳಿ ಸುದೀರ್ಘವಾಗಿ ಮಾಡಲಾಗಿದೆ. ಅಲೆಮಾರಿಗಳು ಮುಂದೆಯೂ ಜೊತೆಗೆ ಇರುತ್ತಾರೆ. ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ನಿರ್ಣಯ ತೆಗೆದುಕೊಂಡಿದ್ದಾರೆ. ಜನಸಂಖ್ಯಾವಾರು ಮಾದಿಗ ಸಮಾಜಕ್ಕೆ 7% ನೀಡಬೇಕು ಎಂದು ಒತ್ತಾಯಿಸಲಾಗಿತ್ತು. ಇದೀಗ ಸಮುದಾಯಕ್ಕೆ 6% ನೀಡಿದ್ದು, ಮುಂದಿನ ದಿನಗಳಲ್ಲಿ 7% ಮೀಸಲಾತಿ ಪಡೆಯಲು ಹೋರಾಟ ನಿರಂತರವಾಗಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಜಗತ್ತಿನಲ್ಲಿ ಯಾವುದೇ ಸಮುದಾಯ ಸಮಾನತೆಗಾಗಿ ನಡೆಸ್ತಕ್ಕಂಥ ಚಳವಳಿಗಳು ಅವು ಯಶಸ್ವಿನಾಗುತ್ತವೆ. ಆದರೆ ಬಹಳ ಸುದೀರ್ಘವಾಗಿ ನಡ್ತಕ್ಕಂಥ ಚಳವಳಿಗಳಲ್ಲಿ ಈ ಒಳ ಮೀಸಲಾತಿ ಚಳವಳಿ ಒಂದು. ಆದರೆ ಈ ಚಳವಳಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ನಮ್ಮ ಜೊತೆಗಿದ್ದಾರೆ. ಇವತ್ತು ಅಲೆಮಾರಿಗಳು ನಮ್ಮ ಜೊತೆಗಿದ್ದರು, ಅವ್ರಿಗಾಗಿಲ್ಲ. ಅವರು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಾದರೆ ಆಗ್ಬೋದು. ಆದರೆ ಇದ್ರ ಜೊತೆಗೆ ಕಳೆದ 12 ದಿನಗಳಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟವಾದ ಧರಣಿ ಇವತ್ತು ಕಂಡಿದೆ. ಅದರಲ್ಲಿ ಸಿದ್ದರಾಮಯ್ಯನವರು 7ನೇ ತಾರೀಕಿಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಅದಲ್ಲ, ಅದು ಬಹಳ ನಮಗೆ ತಿಳಿದ ಮಟ್ಟಿಗೆ ಅವರು ಸ್ವತಂತ್ರವಾದಂಥ ನಿರ್ಣಯ. ಅದಕ್ಕೆ ಯಾರು ಬೆಂಬಲಿಸುತ್ತಿಲ್ಲ.
ಕಾಂತರಾಜ್ ಕಮಿಷನ್ ಯಾವ ರೀತಿ ತನ್ನ ಕಣ್ಣು ಮುಂದೆ ಅದನ್ನು ಮೂಲಿಗುಂಪು ಮಾಡಿದ್ರು, ಇದಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಒಂದು ಸಣ್ಣ ತಂತ್ರ ಹೂಡಿದ್ರು, ಅದು ಸಕ್ಸಸ್ ಆಯಿತು. ನಂತರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದಾಗಿದೆ. ಆದರೆ ನಾವು ಮೊದಲಿಂದ ಕೂಡ ಜನಸಂಖ್ಯೆ ವಾರ ನಾವು ಹೆಚ್ಚಿಗಿದ್ದೀವಿ, 7% ಕೊಡಬೇಕಂತ ನಾವು ನ್ಯಾಯಮೂರ್ತಿ ರಾಘವೇಂದ್ರ ಸಮಿತಿ ಕೂಡ ನಾವು ನಮ್ಮ ಅರ್ಜಿಗಳನ್ನ ನಮ್ಮ ಮನವಿಗಳನ್ನ ಕೊಟ್ಟಿದ್ದೀವಿ. ನಾವು ಕೊನೆಯ ಪಕ್ಷದಲ್ಲಿ ನಮ್ಮ KH ವಿನೋದ್ ಸಾಹೇಬರು 6.5% ಅವರು ಕೊಟ್ಟರಂತ ಪಟ್ಟು ಹಿಡ್ಕೊಂಡಿದ್ರು. ಅವ್ರನ್ನ ಮತ್ತೆ ಬೇರೆ ರೀತಿಯಲ್ಲಿ ಅವ್ರನ್ನ ಸಮಾಧಾನ ಮಾಡಿದಂಗೆ ಕಾಣಿಸ್ತದೆ. ಆದರೆ ನಮಗೆ 100ಕ್ಕೆ 100 ಸಂತೃಪ್ತಿಯಲ್ಲಿ ಇದು. ಆದರೆ ಸಮಾಧಾನ ಇದೀವಿ ನಾವು, ಸಮಾಧಾನಕರವಾಗಿದೆ. ನಮ್ಮ 30 ವರ್ಷಗಳ ಹೋರಾಟದಲ್ಲಿ ಸಮಾಧಾನಕರವಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ 7% ಹೋರಾಟ ಕಂಟಿನ್ಯೂ ಇರುತ್ತೆ ಅಂತ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರುಗಳಾದ ಎಂ ಪವನ್ ಕುಮಾರ್, ನರಸರೆಡ್ಡಿ, ಹೇಮರಾಜ್ ಅಸ್ಕಿಹಾಳ್, ಆಂಜನೇಯ ಕುರುಬದೊಡ್ಡಿ, ರೆಡ್ಡಿ ತಿಮ್ಮಪ್ಪ, MR ಭೇರಿ, ಭೂದ್ಯಪ್ಪ, P ಅಮರೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಗ್ರೀನ್ ರಾಯಚೂರು ಸಂಸ್ಥೆಯ ವತಿಯಿಂದ ನಗರಕ್ಕಾಗಿ ಯುವಕರು, ಯುವಕರಿಗಾಗಿ ನಗರ ಎಂಬ ಕಾರ್ಯಕ್ರಮದ ಭಾಗವಾಗಿ ಗಣೇಶೋತ್ಸವದ ಅಂಗವಾಗಿ ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸುವ ಕಾರ್ಯಾಗಾರವನ್ನು ಆಗಸ್ಟ್ 24ರಂದು ಹಮ್ಮಿಕೊಳ್ಳಲಾಗಿದೆ. ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಗ್ರೀನ್ ರಾಯಚೂರು ಸಂಸ್ಥೆ ವತಿಯಿಂದ ನಗರಕ್ಕಾಗಿ ಯುವಕರು, ಯುವಕರಿಗಾಗಿ ನಗರ ಎಂಬ ಕಾರ್ಯಕ್ರಮದ ಭಾಗವಾಗಿ ಗಣೇಶೋತ್ಸವದ ಅಂಗವಾಗಿ ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸುವ ಕಾರ್ಯಾಗಾರವನ್ನು ಆಗಸ್ಟ್ 24ರಂದು ಹಮ್ಮಿಕೊಳ್ಳಲಾಗಿದೆ. ಕಲರ್ಫುಲ್ ಗಣೇಶ ಮೂರ್ತಿಗಳಿಗೆ ಮಾರು ಹೋಗಿರುವ ಜನರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳತ್ತ ಬಂದು ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕಾಗಿದೆ. ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ನಗರದ ಸೌಂದರೀಕರಣದಲ್ಲಿ ಯುವಕರನ್ನು ಭಾಗವಹಿಸಿಕೊಳ್ಳಲು ಮಹಾನಗರ ಪಾಲಿಕೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 24ರ ರವಿವಾರ ಬೆಳಗ್ಗೆ 9:30ಕ್ಕೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಚಿತ ಪರಿಸರ ಸ್ನೇಹಿ ಬೀಜಗಳುಳ್ಳ ಮಣ್ಣಿನ ಗಣಪತಿ ತಯಾರಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಯಾವುದೇ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿಲ್ಲ. ತಯಾರಿಕಾ ಸಾಮಗ್ರಿಗಳನ್ನು ಪಾಲಿಕೆ ಹಾಗೂ ಗ್ರೀನ್ ರಾಯಚೂರು ಸಂಸ್ಥೆಯಿಂದ ನೀಡಲಾಗುತ್ತದೆ. ಆದರೆ ಭಾಗವಹಿಸಲು ಇಚ್ಛಿಸುವವರು QR ಕೋಡ್ ಸ್ಕ್ಯಾನ್ ಮಾಡಿ ನೋಂದಾಯಿಸಿಕೊಳ್ಳಬಹುದು. ಈಗಾಗಲೇ 200ಕ್ಕೂ ಹೆಚ್ಚು ಜನರು ನೋಂದಾಯಿಸಿಕೊಂಡಿದ್ದು 1000 ಜನರ ಗುರಿಯನ್ನು ಪಾಲಿಕೆ ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ 9339823663 ಅಥವಾ 9620696271 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಆಕರ್ಷಕ ಮಣ್ಣಿನ ಗಣೇಶ ತಯಾರಿಸುವವರಿಗೆ 3 ಬಹುಮಾನಗಳನ್ನು ನೀಡಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಗಸ್ಟ್ 17ರಂದು ಬಂಗಾರಿ ಕ್ಯಾಂಪಿನ ಕೆ ಸತ್ಯನಾರಾಯಣ ಅವರು ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಮನೆಗೆ ತೆರಳುತ್ತಿದ್ದ ವೇಳೆ 3 ಆರೋಪಿತರು ಅವರನ್ನು ಹಿಂಬಾಲಿಸಿ ಕಳ್ಳತನ ಮಾಡಿದ್ದ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ. ಆಗಸ್ಟ್ 17ರಂದು ಬಂಗಾರಿ ಕ್ಯಾಂಪಿನ ಕೆ ಸತ್ಯನಾರಾಯಣ ಅವರ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಮನೆಗೆ ತೆರಳುತ್ತಿದ್ದ ವೇಳೆ 3 ಆರೋಪಿತರು ಅವರನ್ನು ಹಿಂಬಾಲಿಸಿದ್ದರು. ಇಜೆ ಹೊಸಳ್ಳಿ ಕ್ಯಾಂಪಿನ ಇರ್ಫಾನ್ ಫೋರ್ಟ್ಸ್ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿ ಹಣ್ಣು ಖರೀದಿಸಲು ಹೋಗಿದ್ದ ವೇಳೆ ಪೀಡಿತರ ಗಮನ ಬೇರೆಡೆ ಸೆಳೆದು ಅವರ ಬೈಕ್ನ ಸೈಡ್ ಬ್ಯಾಗಿನಲ್ಲಿ ಇಟ್ಟಿದ್ದ 3,30,000 ನಗದು ಹಣವನ್ನು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈ ಸಂಬಂಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಘಟನೆಯ ತೀವ್ರತೆಯನ್ನು ಗಮನದಲ್ಲಿ ಇಟ್ಟು ರಾಯಚೂರು SP ಎಂ ಪುಟ್ಟಮಾದಯ್ಯ, IPS ಹೆಚ್ಚುವರಿ SP SJ ಕುಮಾರಸ್ವಾಮಿ, G ಹರೀಶ್ ಹಾಗೂ DSP BS ತಳವಾರ್ ಅವರ ಮಾರ್ಗದರ್ಶನದಲ್ಲಿ CPI ವೀರಾರೆಡ್ಡಿ H ನೇತೃತ್ವದಲ್ಲಿ PSI ಮೌನೇಶ್ ರಾಠೋಡ್ ಹಾಗೂ ಸಿಬ್ಬಂದಿ ಶರಣಪ್ಪ, ಗೋಪಾಲ್, ಅನಿಲ್ ಕುಮಾರ್, ಅಫೀಜುಲ್ಲಾ, ಅಮರೇಗೌಡ, ತಿಪ್ಪಣ್ಣ, ಕುಮಾರಿ ಸುನೀತಾ ಹಾಗೂ ಅಜೀಂ ಪಾಷಾ ಒಳಗೊಂಡ ವಿಶೇಷ ತಂಡವನ್ನು ರಚಿಸಿ ಶೋಧ ಕಾರ್ಯ ನಡೆಸಲಾಯಿತು. ಮಿಂಚಿನ ಕಾರ್ಯಾಚರಣೆಯಲ್ಲಿ ಆಗಸ್ಟ್ 21ರಂದು ಆರೋಪಿತರಾದ ರಮೇಶ್ ಕುಮಾರ್ ಜಾಧವ್, ಮಧುರೈ ತಮಿಳುನಾಡು ಮೂಲ, ಶಿಕಾರಿಪುರ ಶಿವಮೊಗ್ಗ ಹಾಗೂ ವೇಣುಗೋಪಾಲ ಕೊಪ್ಪ ಪಟ್ಟಣ ಚಿಕ್ಕಮಗಳೂರು ಇವರನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ಇವರಿಂದ 3 ಲಕ್ಷ ನಗದು ಹಣ ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ 2 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನೋರ್ವ ಆರೋಪಿತನ ಪತ್ತೆ ಕಾರ್ಯ ಮುಂದುವರೆದಿದೆ. ಈ ಯಶಸ್ವಿ ಕಾರ್ಯಾಚರಣೆಯನ್ನು ಜಿಲ್ಲಾ SP ಪುಟ್ಟಮಾದಯ್ಯ ಹಾಗೂ ಹೆಚ್ಚುವರಿ SP ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಶ್ರೀ ಉರುಕುಂದಿ ಈರಣ್ಣ ದೇವಸ್ಥಾನದ ಗರುಡಗಂಬ ಸ್ಥಾಪನೆ. ಸಾಗುವಳಿ ಅಕ್ರಮ ಮಾರಾಟ, ಪ್ರಭಾವಿ ನಾಯಕರಿಂದ ಅಧಿಕಾರಿಗಳ ಮೇಲೆ ಒತ್ತಡ, ಕ್ರಮಕ್ಕೆ ರವೀಂದ್ರನಾಥ್ ಪಟ್ಟಿ ಆಗ್ರಹ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ನಿರ್ಧಾರ ಸ್ವಾಗತಿಸಿ ಡಾಕ್ಟರ್ BR ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಕ್ಷೀರಾಭಿಷೇಕ, ವಿಜಯೋತ್ಸವ. 24ರಂದು ಮಣ್ಣಿನ ಗಣೇಶ ಸಿದ್ಧಪಡಿಸುವ ಕಾರ್ಯಾಗಾರ, ಮಹಾನಗರ ಪಾಲಿಕೆಯಿಂದ ಸ್ಪರ್ಧೆ.
ಸಿಂಧನೂರು ಗಮನ ಬೇರೆಡೆ ಸೆಳೆದು ಹಣ ಕಳುವು, ಇಬ್ಬರು ಅಂತಾರಾಜ್ಯ ಕಳ್ಳರ ಬಂಧನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.